ನಮಸ್ಕಾರ ಸರ್. ನಿಮ್ಮ ಹೆಸರು? ಪದ್ಮ. ಎಲ್ಲಿ ಇರೋದು? ಮೈಸೂರು. ಮೈಸೂರಲ್ಲಿ ಏನು ಕೆಲಸ? ಕೆಲಸ ಎಲ್ಲ ಕೂಲಿ ಮಾಡಿಕೊಡ್ತಿದ್ದೆ. ನಿಮ್ಮ ಯಜಮಾನ್ರು? ಅವರು ಅಷ್ಟೇ ಕೂಲಿ ಮಾಡೋಕ್ಕೆ. ಮೈಸೂರಲ್ಲಿ ಎಲ್ಲಿದ್ರಿ? ಒಬ್ಬಳಿಕೆರೆ. ಬಿಳಿಕೆರೆಯಲ್ಲಿ? ಮಂಜುನಾಥಪುರ. ಅಲ್ಲಿ ನಿಮಗೆ ತುಂಬ ಬೀಳ್ತಾರ? ನಂಗೆ ಅದ್ರ ಮೇಲೆ ಯಾವ ನಂಬಿಕೆ ಇಲ್ಲ. ನೀವು ಅಕಸ್ಮಾತ್ ನಂಬ್ತೀರಾ? ಹೌದು, ನಾವು ನಿಂತು ನಾವು ನೋಡಿದ್ದೀವಿ, ರಿಯಲ್ ಆಗಿ ನೋಡಿದ್ದೀವಿ ನಮ್ಮ ಮನೇಲಿ. ಮನೇಲಿ ಹೊರಗಡೆ ಹೊರಗಡೆ ಈಚೆ ಮೇಲೆ ಒಳಗಡೆ ಈಚೆ ಕಡೆ. ಅದ್ರ ಬಗ್ಗೆ ನೀವು ಆಗಿರೋ ಅನುಭವ ಅಂದರೆ ನಮಗೆ ಮೈಸೂರಲ್ಲಿ ನಮಗೆ ಮನೆ ಯಾವುದು ಸಿಕ್ಕಿರ್ಲಿಲ್ಲ. ನಾವು ಅಲ್ಲಿ ಮಂಜುನಾಥಪುರಕ್ಕೆ ಬಂದ್ವಿ ಬಿಳಿಕೆರೆಯಿಂದ. ಅಲ್ಲಿಂದ ಬಂದು ನಾವು ಬಾಡಿಗೆಗಿದ್ವಿ. ಬಾಡಿಗೆಗಿದ್ದು ಒಂದು ತಿಂಗಳಿಗೆಲ್ಲ ನಮಗೆ ಆ ಮನೇಲಿ ಅನುಭವ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು ಅಂದರೆ, ಒಂದಿನ ಹಿಂಗೆ ನಾವು ನಮ್ಮ ಚಿಕ್ಕ ಮಗುನ ಕರ್ಕೊಂಡು ಹೋಗ್ತಾ ಇದ್ವಿ. ಚಿಕ್ಕ ಮಗನ ಹೆಸರು? ಚಂದು. ಕರ್ಕೊ ಹೋಗ್ತಾ ಇದ್ವಿ, ಜೊತೆಲೆ ಕರ್ಕೊಂಡು ಜೊತೆಲೆ. ಇನ್ನಾವುದು ಚಿಕ್ಕ ಪಾಪು ಏನು ಗೊತ್ತಾಯ್ತಾ ಇರಲಿಲ್ಲ ಅವರಿಗೆ. ಹೋಗಕ್ಕೆ ಕಳೆ ಕಿಳಕ್ಕೆ ತೋಟದ ಕೆಲಸ ಮಾಡಿ ಕರ್ಕೊಯ್ತಾ ಇದ್ವಿ. ಅಲ್ಲಿಂದ ಬಂದಮೇಲೆ ನಮಗೆ ಮನೇಲಿ ಒಂದು ದಿನ ಅಮಾವಾಸ್ಯೆ ದಿನ ನಮಗೆ ಅದು ಅನುಭವ ಗೊತ್ತಾಯಿತು. ಹೆಂಗಪ್ಪ ಅನುಭವ ಗೊತ್ತಾಯಿತು ಅಂದರೆ, ನಾವು ಅಡುಗೆ ಎಲ್ಲ ಮಾಡ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡ್ಬಿಟ್ಟು ಅಲ್ಲೇ ನಿಲ್ಸ್ಕೊಂಡಿರೋ ಆನಾಗಿರ್ಲಿಲ್ಲ? ಸಾಯಂಕಾಲ ಬೆಳಗ್ಗೆ 8 ಗಂಟೆಗೆ ಹೋದ್ರು. ಸಾಯಂಕಾಲ ಅಡುಗೆ ಎಲ್ಲ ಮಾಡಿಬಿಟ್ಟು ಮಡಗ್ಬಿಟ್ಟು ಹೋಗಿದ್ವಿ. ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ಹಾಕೊಂಡು ಹೊಟ್ಟೈತಾ ಇದ್ವಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋರು, ಬೇರೆ ಕೆಲಸ ಮಾಡ್ತಾಯಿದ್ರು. ಹೋಗ್ಬಿಟ್ಟು ಬಂದು ನಾವು ಸಾಯಂಕಾಲ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ 6:30 ಬರ್ತಾಯಿದ್ವಿ. ಇನ್ನು ನಮ್ಮ ಪಾಪನ ಸ್ಕೂಲ್ಗೆ ಇನ್ನೂ ಕಳಿಸಿರ್ಲಿಲ್ಲ, ಚಿಕ್ಕ ಹುಡುಗ. ಆಮೇಲೆ ತಿರ್ಗಿ ಮನೆಗೆ ಬಂದು ಬೀಗ ತೆಗೆದು ನೋಡಿದ್ಮೇಲೆ ಅಡುಗೆ ಮಾಡಿರೋದೆಲ್ಲ ಅನ್ನ ಎಲ್ಲ ಒಂಥರ ಬ್ಲಡ್ ಕಲರ್ ಆಗ್ಬಿಡೋದು, ಅಷ್ಟನೇ ಕಲರ್ ಆಗ್ಬಿಡೋದು. ಒಂದ್ಸಲಿ ರೆಡ್ಗೆ ಆಗ್ಬಿಟ್ಟಿರೋದು. ನಾವು ಏನು ಬಿಡು ಅನ್ನ ಮಾಡಿರ್ತೀವಿ, ಬಿಸಿಲು ಅಲ್ವಾ, ಸೀಟ್ ಮನೆ ಬೇರೆ, ಎಲ್ಲ ಮೆತ್ತಗಾಗ್ಬಿಟ್ಟು ಹಂಗೆ ಕೆಂಪು ಕಲರ್ ಬಂದ್ಬಿಟ್ಟಿರ್ತದೆ ಅನ್ಕೊಂಡು ನಾನು ಅದು ಕೇರ್ಲೆಸ್ ಮಾಡಿಬಿಟ್ಟೆ. ಅದು ನನಗೆ ಅಷ್ಟು ಗೊತ್ತಿಲ್ಲ ದೇವದ ಕೆಲಸ ಅಂತ. ಆಮೇಲೆ ನಾವು ಒಂದ್ಸಲಿ ಹಿಂಗೆ ಮತ್ತೆ ಮಾರನೆಗೆ ನಾವು ಅದೆಲ್ಲ ಆಚೆಗೆ ಹಾಕ್ಬಿಟ್ಟು ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಸಾಯಂಕಾಲ ನಮ್ಮ ಯಜಮಾನ್ರು ಕೆಲಸದಿಂದ ಬಂದಮೇಲೆ ಹಿಂಗಾಗೈತೆ ನೋಡಿ ಏನು ಅಂದಕ್ಕೆ, ಇಲ್ಲ ಬಿಡು ಅದೇನು ಆಗಲ್ಲ, ಏನೋ ಇದಾಗಿರ್ಬೇಕು, ಅಕ್ಕಿಲೇನೋ ಇದಾಗಿರ್ಬೇಕು ಅಂತ ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಎಲ್ಲ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಂಡು ಹೊಸಗೆ ತಿಂದು ಆದಮೇಲೆ ತಿರ್ಗಿ ಮಾರನೆಗೆ ಸ್ವಲ್ಪ ಅನ್ನ ಮಿಕ್ಕಿತ್ತು. ಅದು ನಾವು ಊಟ ಮಾಡ್ಕೊಂಡು ಹೋಗುವ ಬಿಸಿ ಅಡುಗೆ ಮಾಡ್ಕೊಂಡು ತಗೋತಿದ್ವಿ. ಆಗ ತಗೋತಿದ್ದಾಗ ಮತ್ತೆ ಅವತ್ತು ನೈಟು ಮತ್ತೆ ಹಂಗೆ ಆಯಿತು. ಬೆಳಗ್ಗೆ 6 ಗಂಟೆ ಸಾಯಂಕಾಲ 6 ಗಂಟೆ ಬಂದು ನೋಡಿದ್ಮೇಲೆ ಮತ್ತೆ ಹಂಗೆ ಆಯಿತು. ಮತ್ತೆ ಹಂಗೆ ಇದ್ಮೇಲೆ ಪಕ್ಕದ ಮನೆಯವರು ಇದ್ದರು, ಅವ್ರಿಗೆ ತೋರಿಸ್ದೆ, ನೋಡಿ ಅಜ್ಜಿ ಇದೇನು ಹಿಂಗೆ ಆಗ್ಬಿಟ್ಟೆ, ನೆನ್ನೆ ಹಿಂಗೆ ಆಗೈತಿ, ಇವತ್ತು ಹಿಂಗೆ ಆಗೈತೆ ಅಂದಾಗ ಅವ್ರೇನು ಮಾಡಿದ್ರು, ಇಲ್ಲ ಮನೇಲಿ ಒಂದು ಅಜ್ಜಿನೂ ಒಂದು 5 ವರ್ಷದೊಂದು ಪಾಪ ಇದ್ದು, ಅವ್ರ ಮೊಮ್ಮಗಳೇ ಅಂತ. ಅದು ಅವ್ರ ಅಮ್ಮ ತೀರೋಗಿದ್ರಂತೆ, ಅವ್ರ ಅಪ್ಪ ಅಮ್ಮ. ಅವರು ಏನೋ ಜಮೀನು ವಿಷಯಕ್ಕೆ ಮಾತಾಡ್ಕೊಂಡು ಆ ಮನೇಲಿ ಬಂದು ಔಷಧಿ ಕುಡಿದ್ಬಿಟ್ಟು ಅವ್ರು ಸೂಸೈಡ್ ಮಾಡ್ಕೊಂಡಿರೋದು. ಆಮೇಲೆ ಮತ್ತೆ ನಾವು ಅದಕ್ಕೂ ಇದು ಮಾಡಲಿಲ್ಲ, ಕೇರ್ಲೆಸ್ ಮಾಡಿದ್ವಿ. ಕೇರ್ಲೆಸ್ ಮಾಡಾದ್ಮೇಲೆ ಸರಿ ಬಿಡು, ಅದು ಮಾಮೂಲಿ, ಅದು ಎಲ್ಲದು ಇದಾಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ತಿರ್ಗಿ ಮಾರನೆಗೆ ಮತ್ತೆ ಹಂಗೆ ಕೆಲ್ಸಕ್ಕೆ ಹೋದ್ವಿ. ಮತ್ತೆ ಬಂದು ಒಂದು ನೈಟು 11 ಗಂಟೆ 11:30 ನಮ್ಮ ಯಜಮಾನ್ರೆಲ್ಲ ಹೋಗಿದ್ರು. ಅವ್ರು ಬರೋ ಗಂಟೆ ನಾನು ನಮ್ಮ ದೊಡ್ಡ ಮಗ ಕಾಯ್ಕೊಂಡು ಕೂತಿದ್ವಿ. ಆಮೇಲೆ ಅವ್ರು ಬಂದು ಡ್ರಿಂಕ್ಸ್ ಮಾಡ್ತಾಯಿದ್ರು. ಅವರು ಬಂದಮೇಲೆ ಏನು ತಿಳಿ ಕೂತಿದ್ವಿ, ಈಚೆ ಕಡೆ 11 ಗಂಟೆ ಆಯಿತು ಅಂದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಬಾಕ್ಲಾಕೊಂಡು ಹೊರಗಡೆ 9 ಗಂಟೆಗೆ, ಹಳ್ಳಿ ಅಲ್ವಾ, 9 ಗಂಟೆ ಬಾಕ್ಲಾಕೊಂಡು ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಅವರೆಲ್ಲ ಮನೆ ಸೇರ್ಕೊಂಡು ನಾವು ಈಚೆ ಕಡೆ ಆಚೆ ಈಚೆ ಓಡಾಡ್ಕೊಂಡಿದ್ವಿ. ಅಷ್ಟೇ ನಮ್ಮ ಯಜಮಾನ್ರು 11 ಗಂಟೆ 11:30 ಬಂದು ಅವ್ರಿಗೆ ಊಟಕ್ಕೆಲ್ಲ ಹಾಕೊಟ್ಬಿಟ್ಟು ನಾವು ಊಟ ಮಾಡಿಕೊಂಡು ನಮ್ಮ ಯಜಮಾನ್ರು ಬಂದ್ರಲ್ಲ, ಕೋಪ ಬಂತು, ನಾವು ಬೈತಾ ಇದೆ
ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಏನು ಹಿಂಗೆಲ್ಲ ಮಾಡ್ತೀರಾ ಅಂತ. ಒಬ್ಬಳೇ ಇರಬೇಕು ಮನೇಲಿ, ಒಂಟಿ ಮನೆ ಬೇರೆ, ಅಕ್ಕಪಕ್ಕ ಎಲ್ಲ ಜಮೀನು ಸೈಟ್ಗಳು, ಜಮೀನು ಖಾಲಿ ಸೈಟ್ಸು. ಹೊಲ ಎಲ್ಲ ಬೆಳೆ ಹಾಕಿದ್ರು. ಭಯ ಅಲ್ವಾ, ನಾವು ಒಬ್ಬರೇ ಇರ್ತೀವಲ್ಲ. ಅವಾಗ ಸರಿ ಬಿಡು ಅಂದ್ಬಿಟ್ಟು ಅವ್ರೇನು ಮಾತಾಡಿಲ್ಲ. ನಮ್ಮ ಮಗನ ಕರ್ಕೊಂಡು ಅವ್ರ ರೂಮೆಲ್ಲ ಹೋಗಿ ಮಲಗಿದ್ರು. ನಾನು ನಮ್ಮ ದೊಡ್ಡ ಮಗ ಇಬ್ರು ಈಚೆ ಕಡೆ ಕೂತ್ಕೊಂಡು, ಅವಾಗ ನಮಗೆ ಟಿ ವಿ ಇರಲಿಲ್ಲ, ಏನಿಲ್ಲ, ಚಿಕ್ಕದು ಫೋನು, ಅದರಲ್ಲಿ ಕೀಪ್ಯಾಡ್ ಫೋನು. ಕೀಪ್ಯಾಡ್ ಫೋನು. ಆಗ ನಾವು ಫಿಲಮ್ ನೋಡ್ಕೊಂಡು ಕುತ್ಕೊಂಡಿದ್ರು. ಆಮೇಲೆ ನಮ್ಮ ದೊಡ್ಡ ಮಗ ನಿದ್ದೆ ಮಾಡಿಬಿಟ್ರು. ನಿಮ್ಮ ದೊಡ್ಡ ಮಗನ ಹೆಸರು ಹೇಳಿಲ್ಲ ನಮ್ಗೆ ಚೆನ್ನಾಗಿ. ಗೋಪಿ ಅವರು. ಇನ್ನು ಅವ್ರಿಗೆ 4 ತುಂಬ 5 ಬಿದ್ದಿತ್ತು, ಇನ್ನು ಚಿಕ್ಕ ಹುಡುಗ. ಇನ್ನು ಚಿಕ್ಕ ಹುಡುಗ. ಆಮೇಲೆ ನಾವೇನು ಮಾಡಿದ್ರು, ನಾವು ಪಾಪ ಕರ್ಕೊಂಡು ನಾವು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮಲಿಕೊಂಡ್ರು. ನಮ್ಮ ಚಿಕ್ಕ ಮಗನೇ ಇದು ಮಾಡಿ ರೂಮೆಲ್ಲ ಹೋಗಿ ಮಲ್ಕೊಂಡ್ರು. ಆಮೇಲೆ ಮತ್ತೆ ನಾವೇನು ಮಾಡಿದ್ರು, ನಮ್ಮ ದೊಡ್ಡ ಮಗನೇ ನಿದ್ದೆ ಮಾಡಿಬಿಡ್ತು. ನಾವು ಎಚ್ಚರಾಗಿದ್ವಿ. ಟೈಮ್ ನೋಡಿದ್ರೆ 12 ಗಂಟೆ 12:30. ಲಾಕ್ ಮಾಡ್ಕೊ ಬಂದು ಮಲಗಿದ್ವಿ. ನನಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಬಂದು ಚಿಲ್ಕ ತಟ್ಟೋದು, ಬಾಕ್ಲು ಬಡಿಯೋದು ಹಂಗೆಲ್ಲ ಮಾಡ್ತಾಯಿದ್ರು. ನಾಯೆಲ್ಲ ಪಕ್ಕದ ಮನೆಯದು ಪಾಪು ಹುಷಾರಿರ್ಲಿಲ್ಲ. ಪಕ್ಕದ ಮನೆಯವ್ರು ಏನೋ ಕೂಗ್ತಾರೆ ಅಂದ್ಬಿಟ್ಟು ನಾನು 2 ಸಲ ಬಾಕ್ಲು ತೆಗ್ದು ನೋಡಿದೆ, ಚಿಲ್ಕ ತೆಗ್ದು. ಅವಾಗ ನೋಡಿದ್ರೆ ಯಾರೂ ಇರಲಿಲ್ಲ. ಮತ್ತೆ ಬಾಕ್ಲು ಹಾಕೊಂಡು ಬಂದ ಬಿಡು, ಯಾರು ಇಲ್ವಲ್ಲ, ಪಕ್ಕದ ಮನೆಯವರು, ಆ ಯಪ್ಪ ಸ್ವಲ್ಪ ಲೇಟಾಗಿ ಬರೋರಲ್ವ, ಅವ್ರ ಮನೆ ಬಾಕ್ಲು ತರ್ತಾರೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊಂಡ್ವಿ. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ನಾವು ಬಂದು ಹಂಗೆ ಮಲಗಿದೆ. ಮತ್ತೆ ಹಂಗೆ ಮಾಡಿದ್ವಿ. ಏನು ಹಿಂಗೆ ಮಾಡ್ತದಲ್ಲ ಅಂದ್ಬಿಟ್ಟು ಮತ್ತೆ ಚಿಲ್ಕ ತೆಗ್ದೆ. ಇಷ್ಟು ಹೇಳ್ದಂಗೆ ಇವರು ಮೇಡಮ್ ಅವರು, ನಾವು ಹೋಗಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸರ್ಚ್ ಮಾಡಿ, ನಾನು ದೆವ್ವ ಏನು ನಂಬಲ್ಲ, ಹೋಗಿ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಡೆವಿಲ್ ಕನ್ನಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಲ್ಲರಿಗೂ ನಮಸ್ಕಾರ. ಹೋಗಿದ್ದು ಬನ್ನಿ.